ಹಾಯ್ ಹಲೋ ನಮಸ್ಕಾರ. ಸೊ ನಿಮ್ಮ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತು ಯಾವ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ಡೇ ಇನ್ ಮೈ ಲೈಫ್ ನಮ್ಮೂರಲ್ಲಿ. ಸೊ ನಮ್ಮೂರಲ್ಲಿ ನಾನು ಏನೇನು ಮಾಡ್ತೀನೋ, ನಮ್ಮ ಮನೇಲಿ ಏನೇನು ಮಾಡ್ತೀನೋ, ಇವತ್ತು ಕಂಪ್ಲೀಟ್ 24 hours ಏನೇನು ಮಾಡ್ತೀನೋ ಅದೆಲ್ಲ ಈ ವ್ಲಾಗಲ್ಲಿ ಬರುತ್ತೆ. ಸೊ ಇವತ್ತು ಮಿನಿ ವ್ಲಾಗ್ಸ್ ಬರಲ್ಲ ಅಂದ್ಕೊತೀನಿ, ಯಾಕಂದರೆ ಈ ದೊಡ್ಡ ವ್ಲಾಗ್ ಬರ್ತಾ ಇದೆಯಲ್ಲ, ಸೊ ಮಿನಿ ವ್ಲಾಗ್ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಸೊ ಇವತ್ತು ಈ ವಿಡಿಯೋ ನೋಡಿ ನಾನು ಏನೇನು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿದೆ. ನನಗೆ ಇವಾಗ ಒಂದು ಕೆಲಸ ಇದೆ. ಆ ಕೆಲಸ ಏನಂತ ನಿಮ್ಗೆ ಆಮೇಲೆ ಹೋಗ್ತಾ ಹೇಳ್ತೀನಿ. ಬಟ್ ಅದಕ್ಕೆ ಇದೊಂದು ಬೇಕು, ಹಾರಿ ಅಂತಾರೆ ಇದಕ್ಕೆ. ಆಮೇಲೆ ಇದೊಂದು ಬೇಕು. ಸೊ ಇದು ಎರಡು ಇಟ್ಕೊಂಡು ಇವಾಗ ನಾವು ಕೆಲಸ ಮಾಡಬೇಕು. ಅದೇನು ಕೆಲಸ ಅಂತ ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗತ್ತೆ. ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಏನು ಕೆಲಸ ಅಂತ. ಮೋಸ್ಟ್ಲಿ ಇದು ಬೇಕಾಗತ್ತೆ, ಇದನ್ನೂ ಇಟ್ಕೊತೀನಿ. ಓಕೆ ಗೈಸ್, ಸೊ ಇವಾಗ ಕೆಲಸ ಏನಂತ ಹೇಳ್ಬಿಡ್ತೀನಿ ನೋಡಿ. ಅಲ್ಲಿ ಎಲೆಕ್ಟ್ರಿಕ್ ಕಂಬ ಇದೆ. ಸೊ ಇಲ್ಲಿ ಶೆಡ್ ಇದೆ. ಇದು ಹೊಸ ಮೋಟ್ರಿಗೆ ಒಂದು ಹೊಸ ಶೆಡ್ ಮಾಡಿದ್ದೀವಿ. ಮೋಟ್ರಿಗಲ್ಲ, ಮೀಟ್ರ್ ಬೋರ್ಡ್ಗೆ. ಸೊ ಮೀಟ್ರ್ ಬೋರ್ಡ್ಗೆ ಒಂದು ಶೆಡ್ ಮಾಡಿದ್ದೀವಿ. ಸೊ ಇದಕ್ಕೆ ಆ ಕಡೆ ಕರೆಂಟ್ ಕಂಬದಿಂದ ಕೆಳಗಡೆಯಿಂದ ಒಂದು ವಯರ್ನ ತಗೊಂಡು ಬರಬೇಕು ನಾವು, ಕರೆಂಟ್ ವಯರ್. ಸೊ ಇದು ಕರೆಂಟ್ ಕಂಬದಿಂದ ಕೆಳಗಡೆ ಅಂಡರ್ಗ್ರೌಂಡಿಂದ ಒಂದು ವಯರ್ ಬಂದು ಆ ವಯರು ಇದರೊಳಗಡೆ ಹೋಗಬೇಕು. ಸೊ ಈ ಪೈಪ್ ಒಳಗಡೆ ವಯರ್ ಇರುತ್ತೆ. ಸೊ ಈ ಪೈಪ್ನ ಕೆಳಗಡೆ ಹಾಕಬೇಕು ಅಂಡರ್ಗ್ರೌಂಡಲ್ಲಿ. ಅದಕ್ಕೆ ನಾನೊಂದು ಪಾತ್ನ ಡಿಗ್ ಮಾಡಬೇಕು. ಓಕೆ ಗೈಸ್, ಸೊ ಇವಾಗ ಅರ್ಧ ಕೆಲಸ ಆಗಿದೆ. ನನ್ನ ಮುಗ್ದಲ್ಲಿ ಬೆವರು ನೋಡಿ ಎಷ್ಟು ಬೆವರು ಇಳಿತಾ ಇದೆ ಅಂತ. ಸೊ ಇಲ್ಲಿ ಹೀಗೆ ಲೈನ್ ಥರ ತಗೊಂಡೋಗಿದ್ದೀನಿ. ಇವಾಗ ಇನ್ನೊಂದು ಲೆವೆಲ್ ಡೀಪ್ ಹೋಗಬೇಕು. ಸುಸ್ತಾಗಿದೆ ಗೈಸ್. ಅರ್ಧ ಆಗಿದೆ, ಇನ್ನು ಅರ್ಧ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ಸೊ ಇವಾಗ ಕೆಲಸ ಕಂಪ್ಲೀಟಾಗಿ ಆಗಿದೆ. ಕಾಣಿಸ್ಬೋದು, ಕಂಪ್ಲೀಟಾಗಿ ಲೈನ್ ಮಾಡಿದ್ದೀನಿ. ಆ ಕಡೆ ಗುಂಡಿ ತೊಡಿದ್ದೀನಿ. ಸೊ ಇವಾಗ ಸ್ವಲ್ಪ ಮನೆಗೆ ಹೋಗಿಬಿಟ್ಟು ರೆಸ್ಟ್ ಮಾಡ್ತೀನಿ. ಬಾರಿಕೆ ಆಗ್ತಿದೆ, ನೀರು ಕುಡ್ಕೊಂಡು ಆಮೇಲೆ ಬರೋಣ. ಸೊ ಫಿನಿಶಿಂಗ್ ಟಚ್ ಮಾಡೋಕ್ಕಿದೆ. ಓಕೆ ಗೈಸ್, ಸೊ ಇವಾಗ ಟೈಮ್ ಬಂದುಬಿಟ್ಟು 12 ಗಂಟೆ ಆಯಿತು. ಸ್ವಲ್ಪ ಬೇಗನೆ ಊಟ ಮಾಡ್ತಾಯಿದ್ದೀನಿ, ಹಸಿವು ಆಗ್ತಾಯಿದೆ. ಓಕೆ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 1:30. ಹೊರಗಡೆ ನೋಡಿ ಹೆಂಗೆ ಬಿಸಿಲಿದೆ ಅಂತ. ಫುಲ್ಲು ಹೆವಿ ಬಿಸಿಲು. ನಿಯರ್ಲಿ ಒಂದು 36 ಡಿಗ್ರಿ ಇರ್ಬೋದು ಅಂದ್ಕೊತೀನಿ. ಬೆಂಗಳೂರೆಲ್ಲ ಫುಲ್ ಚಳಿ ಇರುತ್ತೆ ಮಧ್ಯಾಹ್ನ ಟೈಮಲ್ಲೂ. ಬಟ್ ಇಲ್ಲಿ ಹೆವಿ ಬಿಸಿಲು, ಹೊರಗಡೆ ಬರೋದಕ್ಕೆ ಆಗ್ತಾಯಿಲ್ಲ. ಸೊ ಇನ್ನೂ ಕೆಲಸ ಉಳ್ಕೊಂಡಿದ್ದ ಮಾಡೋದಕ್ಕೆ, ಅದನ್ನ ಆಮೇಲೆ ಮಾಡೋಣ. ಸೊ ಈ ಬಿಸಿಲು ಸ್ವಲ್ಪ ಕಮ್ಮಿ ಆಗಲಿ, ಆಮೇಲೆ ಮಾಡೋಣ ಕೆಲಸನ. ಓಕೆ ಗೈಸ್, ಸೊ ಇವಾಗ ಟೈಮ್ ಬಂದುಬಿಟ್ಟು 3 ಗಂಟೆ ಆಗಿದೆ. ಅಮ್ಮ ಕಾಫಿ ಮತ್ತು ದೋಸೆ ಕೊಟ್ಟಿದ್ದಾರೆ ಇವಾಗ ಮಾಡಿಬಿಟ್ಟು. ಇದನ್ನು ತಿಂದ್ಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ಸೊ ಇವಾಗ ಕಾಫಿ ಎಲ್ಲ ಕುಟ್ಕೊಂಡು ಇವಾಗ ರೌಂಡ್ 2 ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಆವಾಗ ಇದನ್ನ ಮಾಡಿದ್ದೆ. ಇವಾಗ ಇಲ್ಲಿ ನಂದು ವೇಸ್ಟ್ ಅಷ್ಟು ಹೈಟ್ ಇದೊಂದು ಗುಂಡಿ ತೊಡಬೇಕು ಇವಾಗ. ಸೊ ಇದೇನಕ್ಕಂತ ಹೇಳಿದ್ರೆ ಅರ್ತಿನ ಹೊಂಡ. ಸೊ ಇದೆಯಲ್ಲ, ಅರ್ಥ ಆಗಬಾರ್ದು ಅಂತ ಒಂದು ವಯರ್ನ ಇದು ಮಾಡಬೇಕದು. ಸೊ ಅದು ಮಾಡೋಕ್ಕಂತ ಬಂದಿರೋದು ಇವಾಗ ನಾನು. ಓಕೆ ಗೈಸ್, ನಾನು ಇವಾಗ ಇದು ಹೊಂಡ ತೋಡ್ತಾ ಇದ್ದೀನಿ. ಸೊ ಇಲ್ಲಿ ತೋರಿಸ್ತೀನಿ, ಇಷ್ಟು ದೊಡ್ಡದಾಗಿದೆ. ಇವಾಗ ಮಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಂದು ದೊಡ್ಡ ಕಲ್ಲು ಸಿಕ್ಕಿದೆ ನೋಡಿ. ಕಲ್ಲು ಕಾಣಿಸ್ಬೋದು. ಸೊ ಇವಾಗ ಕಲ್ಲು ಸಿಕ್ಕಿದೆ. ಕಲ್ಲು ತೆಗಿಯೋಕೆ ಕಷ್ಟ ಇದೆ ಸ್ವಲ್ಪ. ಮತ್ತು ಈ ತೋಡ್ತಾ ಕೈ ನೋಡಿ, ಬೊಕ್ಕೆ ಬರ್ತಾಯಿದೆ ಕೈ ಒಳಗಡೆ. ಬೊಕ್ಕೆ ಬರ್ತಾಯಿದೆ ಕೈಯಲ್ಲಿ. ಸೊ ಇದು ಒಟ್ಟು 5 ಫೀಟು. ಅಂದರೆ ನಾನು 5'10" ಇದ್ದೀನಿ. ಆಲ್ಮೋಸ್ಟ್ ನಾನೊಂದು ಶೋಲ್ಡ್ರೋ ಇಲ್ಲ ಒಂದು ಚೆಸ್ಟ್ ತನಕ ಡೀಪ್ ತೆಗಿಬೇಕು ನಾನು ಇವಾಗ. ಅಷ್ಟು ಹೈಟ್ ಡೆಪ್ತ್ ತೆಗಿಬೇಕು ಇವಾಗ. ನೋಡೋಣ ಎಷ್ಟಾಗಿದೆ ಅಷ್ಟು ಮಾಡ್ತೀನಿ ಇವತ್ತು. ಫುಲ್ ಕಂಪ್ಲೀಟ್ ಆಗಿ ಇವತ್ತು ಬಂತು, ಮಾಡೋಕ್ಕಾಗಲ್ಲ. ಫಸ್ಟ್ ಈ ಕಲ್ಲನ್ನ ಎತ್ತಿ ಆ ಕಡೆ ಆಗಬೇಕು ಇವಾಗ. ಇದನ್ನ ಇನ್ನೂ ಡಿಗ್ ಮಾಡಿ ಕಲ್ಲು ತೆಗೆದು ಆ ಕಡೆ ಆಗಬೇಕು ಗೈಸ್. ಮಾಡ್ತಾ ಕೈ ಗುಳ್ಳೆನೇ ಹೊಡೆದೋಯ್ತು ಗೈಸ್. ಇನ್ನು ರಕ್ತ ಬರುತ್ತೆ ಇವಾಗ. ಹೊಡೆದೇ ಹೋಯ್ತು ಅದು ಕೈಯಲ್ಲಿ ಆಗಿರೋದು. ಸೊ ಇವತ್ತಿಗೆ ಸ್ವಲ್ಪ ಹೊತ್ತು ಮಾಡಿ ಮುಗಿಸ್ತೀನಿ ಗೈಸ್. ಆಗ್ತಾಯಿಲ್ಲ, ಕೈ ನೋವಾಗ್ತಾಯಿದೆ ಈಗ. ಹೊಡೆದೇ ಹೋಯ್ತು ಅದು. ಶಿಟ್, ಇವಾಗ ಇಷ್ಟ ಆಗಿದೆ. ಇದನ್ನ ಹಿಂಗೆ ಒಳಗಡೆ ಇರೋದನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಇನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಕೈ ಸಕ್ಕತ್ ನೋಯ್ತಾಯಿದೆ. ಓಕೆ ಗೈಸ್, ಸೊ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನಿವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾನು ಶರ್ಟ್ ಹಾಕ್ಕೊಂಡಿಲ್ಲ, ಏನಕ್ಕಂತ ಹೇಳ್ತೀನಿ ಕೇಳಿ. ಸೊ ಇದು ನನ್ನ ಕರೆಂಟ್ ಬಾಡಿ ಸ್ಟೇಟಸ್. ಸೊ ಹೆಂಗಿದೆ ನೋಡ್ಕೊಬಿಡಿ. ಸೊ ಇನ್ನು ನಾನು ನ್ಯೂ ರೆಸಲ್ಯೂಷನ್ ಥರ ಅಂದ್ಕೊಂಡು 3 months ಜಿಮ್ಗೆ ಹೋಗ್ತೀನಿ. ಸೊ ನ್ಯೂ ಇಯರಿಂದ 3 months ಜಿಮ್ಗೆ ಹೋಗ್ತೀನಿ. ಸೊ ಈ ಥರ ಇರೋ ಹೊಟ್ಟೆ ಈ ಥರ ಟೈರ್ ಥರ ಬಂದುಬಿಟ್ಟಿದೆ ಇವಾಗ. ಸೊ ಇದನ್ನು 6 ಪ್ಯಾಕ್ ಮಾಡ್ಕೋಬೇಕು. ಸೊ 3 months ನಾನು ಚಾಲೆಂಜ್ ತೊಗೊತಾ ಇದ್ದೀನಿ. ಇನ್ನು 3 monthsಲ್ಲಿ 6 ಪ್ಯಾಕ್ ಮಾಡಿಕೊಂಡು ಮತ್ತೆ ನಿಮಗೆ ಈ ವಿಡಿಯೋನ ತೋರಿಸ್ತೀನಿ. ಸೊ ಆವಾಗ ಕಂಪೇರ್ ಮಾಡಿ ಇವಾಗ ಒಂದ್ಸಲ ಈ ವಿಡಿಯೋ ನೋಡ್ಕೊಬಿಡಿ. ಇಲ್ಲೆಲ್ಲ ಓಕೆ, ಚೆಸ್ಟೆಲ್ಲ ಓಕೆ, ಬಟ್ ಇಲ್ಲೆಲ್ಲ ಫುಲ್ ಹೆವಿ ಇದಾಗ್ಬಿಟ್ಟಿದೆ.
ಸೊ ಇನ್ನು ಸರಿ ಮಾಡಿಕೊಂಡು ಇನ್ನು 3 ಮಂತ್ಸಲ್ಲಿ ಮತ್ತೆ ಬರ್ತೀನಿ. ಓಕೆ ಗೈಸ್, ಆ ಡೇ ಇನ್ ಮೈ ಲೈಫ್ ನಮ್ಮ ಊರಲ್ಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಬದಗ